ನಿನ್ನಜ್ಜಿ ನಿನಗೆ ನೆನಪಿರ್ಲಿಕ್ಕಿಲ್ಲ ಅಲ್ವಾ? ನನ್ನನ್ನು ತಿದ್ದಿ ತೀಡ್ದವಳು. ಅವಳು ಏನಾದರೂ ತವ್ರ ಮನೆಗೆ ಹೊರಟೋದ್ರೆ ನನ್ನ ಕೈಲಿ ಇರೋಕ್ಕಾಗ್ತಿರ್ಲಿಲ್ಲ ಕಣೋ. ಹೀಗೆ ಯಾರ್ದಾದ್ರೂ ಮಡ್ಲಿನಲ್ಲಿ ಹೋಗಿ ಸೇರ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಪ್ರೀತಿಗಷ್ಟೇ ಎಂಥ ಮನುಷ್ಯನನ್ನಾದರೂ ಕಡಿವಾಣ ಹಾಕಿ ಕಟ್ ಹಾಕೋದಕ್ಕೆ ಸಾಧ್ಯ. ಅಜ್ಜಿ ಏನೇ ಹೇಳಿದ್ರು ನೀವು ಮಾಡ್ತಿದ್ರ ತಾತ? ಏನು ಪ್ರಶ್ನೆನೋ ನಿಂದು? ಏನು ಬೇಕಾದರೂ ಮಾಡ್ತಿದ್ದೆ. ಅವಳು ಖುಷಿ ಮುಂದೆ ನನಗೆ ಇನ್ಯಾವುದು ಬೇಕಿರ್ಲಿಲ್ಲ ಕಣೋ. ಹಾಗಾದ್ರೆ ಇನ್ನೊಬ್ರು ಖುಷಿಗೋಸ್ಕರ ತ್ಯಾಗ ಮಾಡೋದು ಕರೆಕ್ಟೇ ಅಲ್ವಾ ತಾತ? ಪ್ರೀತಿ ಬಗ್ಗೆ ಮಾತಾಡೋವಾಗ ತ್ಯಾಗದ ಮಾತು ಯಾಕೋ? ಪ್ಲೀಸ್ ಹೇಳಿ ತಾತ. ನಿಮ್ಮ ಅಜ್ಜಿ ಏನೇ ಹೇಳಿದ್ರು ಮಾಡ್ತಿದ್ದೆ. ಯಾಕೆಂದ್ರೆ ಅವಳು ಖುಷಿಯಾಗಿರ್ತಿದ್ಲು. ಹಾಗೆ ನಾನು ಕೂಡ ಖುಷಿಯಾಗಿರ್ತೀನಿ ಅನ್ನೋದು ಅವಳಿಗೆ ಗೊತ್ತಿತ್ತು. ಎಲ್ಲದನ್ನು ಹೇಳ್ತಾ ಇರಲಿಲ್ಲ. ನಿನ್ನ ತ್ಯಾಗದಿಂದ ಇನ್ನೊಬ್ಬರಿಗೆ ಖುಷಿಯಾಗಿ ನೀನು ಸಂಕಟ ಪಡೋದನ್ನ ನಾನು ಇಷ್ಟಪಡೋದಿಲ್ಲ. ಈ ಸೂರಿ ಇದರಲ್ಲಿ ಸ್ವಾರ್ಥಿನೇ. ಮತ್ತಿದರಲ್ಲಿ ಸ್ವಾರ್ಥಿ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ನೀನು ಯಾವ ತ್ಯಾಗ ಮಾಡಿದ್ಯಪ್ಪ? ಸುಮ್ಮನೆ ಕೇಳಿದೆ ಅಷ್ಟೆ. ಈಗ ನಿನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು, ಕನ್ಫ್ಯೂಷನ್ ಬರ್ತಾ ಇದೆಯಲ್ಲ, ಅದೆಲ್ಲ ಈ ಕ್ಷಣಕ್ಕೆ ಮಾತ್ರ ದೊಡ್ಡದು. ಇಡೀ ಜೀವನದಲ್ಲಿ ಅದೊಂದು ಸಣ್ಣ ವಿಷಯ. ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಹೇಳ್ಕೊ. ಅದು ಏನೇ ಸಮಸ್ಯೆ ಇದ್ರೂ ಸರಿ ಮಾಡೋಣ. ಹಾಗೇನಿಲ್ಲ ತಾತ, ಸುಮ್ಮನೆ ಕೇಳಿದೆ ಅಷ್ಟೆ. ಆದರೂ ನಮ್ಮ ಖುಷಿಗಿಂತ ನಾವು ಇಷ್ಟಪಡೋರ್ ಖುಷಿನೇ ಯಾವತ್ತಿದ್ರು ದೊಡ್ಡದಲ್ವಾ? ಇಷ್ಟಪಡೋ ಖುಷಿ ಸರಿನೇ, ಆದರೆ ಅದರಿಂದ ಅವರಿಗೆ ಒಳ್ಳೇದಾಗುತ್ತಾ ಅನ್ನೋದನ್ನು ಗಮನಿಸ್ಬೇಕಲ್ವಾ? ಈಗ ಒಂದು ಚಿಕ್ಕ ವಯಸ್ಸಿನ ಮಗುಗೆ ತಿರುಗೋ ಫ್ಯಾನ್ನ ಮುಟ್ಟಬೇಕು ಅನ್ಸುತ್ತೆ. ಹಾಗಂತ ಆ ಮಗು ಕೈಲಿ ಅದನ್ನು ಮುಟ್ಸೋಕ್ಕಾಗತ್ತಾ? ಸರಿ ತಾತ, ಸುಮ್ಮನೆ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದೆ ಅಂತ ಅನ್ಕೋತೀನಿ. ಸರಿ, ಯು ಕ್ಯಾರಿ ಆನ್. ಪ್ರೀತಿಯಲ್ಲಿ ಬಿದ್ದ ಮೇಲೆ ಇದೆಲ್ಲ ಸಹಜಾನೇ. ಏನೋ ಕದ್ದು ಕೇಳಿಸ್ಕೊಂಡಿಲ್ಲ, ಕೆಲವೊಂದು ಮಾತುಗಳು ಕಿವಿಗೆ ಬಿತ್ತು ಅಷ್ಟೇ. ಆಯ್ತಪ್ಪ, ಕದ್ದು ಕೇಳಿಸ್ಕೊಂಡೆ ಅಂತ ಇಟ್ಕೋ. ತ್ಯಾಗರಾಜ ಆಗ ಕೊಟ್ಟಿದ್ಯಾ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಸೂರ್ಯ ಹೇಳಿದ ಅರ್ಥ ಆಯ್ತಾ ನಿಂಗೆ? ಆದ್ರೆ ನಾನು ಹೇಳಿದ್ದು ನಿನ್ ಸೂರಿಗೆ ಅರ್ಥ ಆಗಿಲ್ಲ. ಲವ್ ಮಗ, ನಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಿದೆಯೋ ಅದರ ಡಬಲ್ ವಯಸ್ಸು ಸೂರ್ಯದು. ಅರ್ಥ ಆಗಿಲ್ವಂತೆ. ಪ್ರೀತಿ ಮಾಡಿದವರು ತ್ಯಾಗ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ತ್ಯಾಗ ಮಾಡಾದ್ಮೇಲೆ ಇಬ್ರು ಖುಷಿಯಾಗಿಲ್ಲ ಅಂತಂದ್ರೆ ಅದು ತಪ್ಪೆ. ನೀನು ಮಾಡೋ ಕೆಲಸದಿಂದ ನೀನು ಖುಷಿಯಾಗಿರಲ್ಲ, ಸೀತಾ ಅವರು ಖುಷಿಯಾಗಿರಲ್ಲ. ಕಾಲ ಎಲ್ಲಾನು ಮರ್ಸುತ್ತೆ ಅಂತ ನೀನೇ ಆಗಾಗ ಹೇಳ್ತಿದ್ದಲ್ಲ. ಚಾಂದಿನಿ ವಿಷಯದಲ್ಲಿ ಇದು ಹಾಗೇನೆ. ಚಾಂದನೆ ಒಂದು ಕೆಟ್ಟ ಕನಸು. ಆಕ್ಚುಲಿ ಅದು ಪ್ರೀತಿನೇ ಅಲ್ಲ. ಆಗ ನಿನ್ನ ವಯಸ್ಸು ಚಿಕ್ಕದು ಕಣೋ. ಆ ವಯಸ್ಸಲ್ಲಿ ಎಲ್ಲರೂ ಮಾಡುವಂಥ ಒಂದು ಮುದ್ದಾದ ಮಿಸ್ಟೇಕ್ ಅದು. ಭಟ್ರು ಹೇಳ್ತಿರ್ತಾರಲ್ಲ, ಕೆರ್ಕೊಳಕ್ಕೆ ಒಂದು ಹುಣ್ಣಿರ್ಬೇಕು ಅಂತ. ಆ ರೀತಿಯಾದಂಥ ಒಂದು ಹುಣ್ಣಷ್ಟೇ ಅವಳು ನಿನ್ನ ಲೈಫಲ್ಲಿ. ಬಟ್ ಸೀತಾ, ಶಿ ವಿಲ್ ಹಾಂಟ್ ಯು ಮಗ. ನೀನು ಎದೆ ಮುಟ್ಕೊಂಡಿರು. ನೀನು ಸೀತಾ ಅವ್ರನ್ನ ಮರೆಯೋಕ್ಕಾಗತ್ತಾ? ಮಗ, ನಿನ್ನ ಪ್ರೀತಿ ಹೇಳ್ಕೊಳೋ. ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡಬೇಡ. ನೀನು ಯಾರು, ಯಾಕೆ ಬಂದಿದ್ಯಾ
ಅದನ್ನೆಲ್ಲ ಒಂದೇ ಸಲ ಹೇಳಿ ಮುಗಿಸು. ನಿನಗೂ ಮದುವೆ ಆಗೋ ಒತ್ತಡ ಇದೆ, ಅವರು ಲೈಫ್ ಪಾರ್ಟ್ನರ್ ಹುಡುಕ್ತಿದ್ದಾರೆ, ನೀವಿಬ್ರು ಯಾಕೆ ಮದುವೆ ಆಗ್ಬಾರ್ದು? ಆ ಭಗವಂತ ಎಲ್ಲ ನೀಟಾಗಿ ತಂದಿಟ್ಟಿದ್ದಾನೆ, ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ನಿಮ್ದೇ ಆದಂತ ಹೊಸ ಕತೆ ಬರಿಬೇಡಿ. ನಿನ್ ಕಥೆಗೆ ಆ ಭಗವಂತನೇ ರೈಟ್ರು, ನೀನ್ ಎಕ್ಸ್ಟ್ರಾ ಏನು ಮಾಡೋದು ಬೇಕಾಗಿಲ್ಲ ಮಗ. ಅದೇ ರೈಟ್ರಿಗೆ ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಸೋಕ್ಕೂ ಗೊತ್ತಿತ್ತು, ಸೀತಾ ಅವ್ರಿಗೊಂದು ಒಳ್ಳೆ ಸಂಬಂಧ ತಂದಿಡೋಕ್ಕೂ ಗೊತ್ತಿತ್ತು. ಅವ್ರು ಅದನ್ನ ಚೂಸ್ ಮಾಡ್ಕೊಳ್ಳೋದೇ ಬೆಟರ್ ಕಣೋ. ನಾನು ಯಾರು, ನಾನು ಯಾಕೆ ಬಂದೆ, ಇದು ಯಾವುದನ್ನು ಸೀತಾಗೆ ಹೇಳೋ ಅವಶ್ಯಕತೆ ಇನ್ನಿಲ್ಲ. ಸೀತಾ ಅವ್ರಿಗೆ ಮದುವೆ ಆಗ್ತಿದ್ದಂಗೆ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮಲೇಷ್ಯಾ. ಏಯ್, ಏನು ಹೇಳ್ತಿದ್ಯಾ? ಆ ದೇವರೇ ನನಗೆ ಟಾಸ್ಕ್ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ಸರಿಯಾಗಿ ಮುಗಿಸೋದು ನನ್ನ ಜವಾಬ್ದಾರಿ ಮಗ. ಒಬ್ಬರನ್ನ ಪ್ರೀತಿಸ್ತೀವಿ ಅಂತಂದ್ರೆ ಆ ಪ್ರೀತಿನ ತ್ಯಾಗ ಮಾಡೋಕ್ಕೂ ರೆಡಿಯಾಗಿರ್ಬೇಕು. ರೂಮಿ, ರಾಮ್. ಸೀತಾ ಸಿಹಿ ಮೇಲಿರೋ ಆ ಪ್ರೀತಿ, ಅಫೆಕ್ಷನ್ ನಾನು ಅವ್ರ ಜೊತೆಗೆ ಇಲ್ಲದೆ ಹೋದ್ರೂ ಸದಾ ಹೀಗೆ ಇರುತ್ತೆ ಮಗ. ಐ ಜಸ್ಟ್ ವಾಂಟ್ ದೇರ್ ಹ್ಯಾಪಿನೆಸ್, ದಟ್ಸ್ ಆಲ್. ಇನ್ ರಿಟರ್ನ್ ನಾನು ಅವ್ರ ಕಡೆಯಿಂದ ಯಾವ ಎಕ್ಸ್ಪೆಕ್ಟೇಷನ್ನು ಇಟ್ಕೊಂಡಿಲ್ಲ. ಸೀತಾ ಅವ್ರ ಮದುವೆ ಆಗ್ತಿದ್ದಂಗೆ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ವಿಧಿ ಬರಹ ಯಾಕಾಗಿ ಹೀಗಾಯ್ತು, ಬೇಕಿಹುದೇ ಮರುಪ್ರಸ್ತಾವನ. ಪುರೋಹಿತ್ರೆ, ಮಗುಗೆ ರಜಾ ಇರೋ ದಿನಗಳಲ್ಲೇ ಮುಹೂರ್ತ ನೋಡಿ, ಮಗುನೂ ಆರಾಮಾಗಿರ್ಬೋದು. ತಾರಾಬಲ ಚಂದ್ರಬಲ ಕೂಡ ಬರ್ಬೇಕಲ್ಲಮ್ಮ, ನೋಡ್ಬಿಟ್ಟು ಹೇಳ್ತೀನಿ. ಅಯ್ಯ ಅಜ್ಜಿ, ಅವಳೇನು ಡಾಕ್ಟ್ರಾ ಇಂಜಿನಿಯರ? ABCD ಓದೋ ಮಕ್ಕಳು 4 ದಿನ ರಜೆ ಹಾಕಿದ್ರೆ ಏನು ತಪ್ಪಾಗಲ್ಲ, ನೀವು ನೋಡಿ. ಹಾಗಲ್ಲಮ್ಮ, ಸ್ಕೂಲಿಗೆ ರಜಾ ಇದ್ರೆ ಮಗುಗೂ ಯಾವ ಚಿಂತೆನೂ ಇರಲ್ಲ. ಈ ಮದ್ವೆ ಒಂದಾಗ್ಲಿ, ಅವಾಗ ಯಾವ ಚಿಂತೆನೂ ಇರಲ್ಲ. ನಮ್ಮ ಸೀತಾನು ಮಹಾರಾಣಿ ತರ ಇರ್ಬೋದು. ಸೀತಾ ಇನ್ನೂ ರೆಡಿ ಆಗಿಲ್ವಾ? ಸೀತಾ 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 ಇದೇನೇ ಇದು? ಕಾಟನ್ ಸೀರೆ ಉಟ್ಕೊಂಡಿದ್ಯಾ? ಯಾವ್ದಾದ್ರೂ ಒಂದು ರೇಷ್ಮೆ ಸೀರೆ ಉಟ್ಕೊಳ್ಳೋದಲ್ವಾ? ಮದ್ವೆ ಗಂಡು ಬರೋ ಹೊತ್ತಲ್ಲಿ ಮದುಮಗಳು ಈ ತರ ಬೇಕಾಬಿಟ್ಟಿ ಇರ್ತಾರ? ನೀನ್ ಮೊದ್ಲೇ ಹೇಳಿದಿದ್ರೆ ನಿಮ್ ತಾಯಿ ಸೀರೆ ಇತ್ತು, ಯಾವ್ದಾದ್ರೂ ಒಂದು ಕವರ್ಗೆ ಹಾಕೊಂಡು ಬರ್ತಿದ್ನಾ? ಅದಕ್ಕೆ ನನ್ನ ಹತ್ರ ಸೀರೆ ಇಲ್ಲ ಅಂತಲ್ಲ, ನೀವು ರೆಡಿ ಆಗು ಅಂತ ಹೇಳಿದ್ರಿ, ನಾನು ಆದೆ. ಈಗ ಇದೇ ಥರ ಇರಬೇಕು ಅದೇ ಥರ ಇರಬೇಕು ಅಂತ ಹೇಳಿದ್ರೆ ನನಗಾಗಲ್ಲ. ಅದಕ್ಕೆ ಓಹೋ, ನೂಲ್ನಂತೆ ಸೀರೆ, ತಾಯಿಯಂತೆ ಮಗಳು, ಮುಖಕ್ಕೆ ಹೊಡೆದಂಗೆ ಮಾತಾಡ್ತೀಯಲ್ಲ. ನಿನ್ ಮಗಳು ಇದನ್ನೇ ನೋಡಿ ಕಲಿತಿರೋದು. ಅದಕ್ಕೆ ನಿಮ್ಗೆ ಏನಾದ್ರು ಸಿಟ್ಟಿದ್ರೆ ನನ್ನ ಬಗ್ಗೆ ಮಾತಾಡಿ, ಪ್ಲೀಸ್ ಸಿಹಿ ಬಗ್ಗೆ ಮಾತಾಡಬೇಡಿ. ಆಯ್ತು, ಬಾ ಇವಾಗ. ಇಲ್ಲ ಅನ್ಬೇಡಪ್ಪ, ನೀನು ಮನಸ್ಸು ಮಾಡಿದ್ರಿಂದಾನೇ ಇಷ್ಟೆಲ್ಲ ಸಾಧ್ಯ ಆಗಿದ್ದು. ಈಗ ಮದುವೆ ದಿನ ಗೊತ್ತು ಮಾಡುವಾಗ ನೀನಿಲ್ಲ ಅಂದರೆ ಹೇಗೆ? ಬಾಪ್ಪ. ಅಯ್ಯೋ ಅಮ್ಮ, ಇದನ್ನೆಲ್ಲ ಮಾಡೋದಕ್ಕೆ ನೀವು ಮನೆಯವರೆಲ್ಲ ಇದ್ದೀರಲ್ಲ, ಇದಕ್ಕೆ ನಾನು ಯಾಕೆ? ನಾವೆಲ್ಲ ಯಾಕೋ, ನೀನು ಅದಕ್ಕೆ ಅನ್ಕೋ. ಸೀತನ್ ವಿಷಯದಲ್ಲಿ ಮನೆಯವರು ಅಂತ ಯಾರಿದಾರಪ್ಪ? ಸಿಹಿಗಂತೂ ನೀನು ಅಂದರೆ ಪ್ರಾಣ. ಬಾಪ್ಪ. ಅದು ಅಮ್ಮ, ಆಫೀಸಲ್ಲಿ ಸ್ವಲ್ಪ ಎಷ್ಟೋ ಸಲದಿಂದ ಸೀತಂಗೆ ಮದುವೆಗೆ ಹೇಳ್ತಾನೆ ಇದ್ವಿ, ಆದರೆ ಅವಳು ಒಪ್ಕೊಂಡೇ ಇರಲಿಲ್ಲ. ಕೊನೆಗೆ ಅವಳು ಒಪ್ಕೊಂಡಿದ್ದು ನೀ ಹೇಳಿದ ಮೇಲೇ. ನಿನ್ನ ಮಾತನ್ನ ತೆಗ್ದಾಕಲ್ಲಪ್ಪ ಅವಳು. ಬೇಗ ಬಾಪ್ಪ.
ಸರಿ ಅಮ್ಮ, ಬರ್ತೇನೆ. ಸರಿಪ್ಪ. ಸೀತಾ, ಸ್ವಲ್ಪ ನಗು. ಯಾಕೆ ಈಗ ಹ್ಯಾಪ್ ಮೊರೆ ಹಾಕೊಂಡಿದ್ಯಾ? ಎಷ್ಟು ಜನರಿಗೆ ಎರಡನೇ ಸಂಬಂಧ ಇಷ್ಟು ಒಳ್ಳೇದು ಸಿಗುತ್ತೆ ಹೇಳು? ಯಾಕೋ ನಾವು ಸೀತಂಗೆ ತುಂಬಾನೇ ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಸೀತಾ, ಇವ್ರ ಅವಸರದಲ್ಲಿ ಏನೋ ಅಂದರು ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಜೀವನ ಪರ್ಯಂತ ಒಂಟಿಯಾಗಿರೋದಕ್ಕಿಂತ ಒಂದು ಸಲ ಮುಜುಗ್ರ ಅನುಭವಿಸೋದು ಎಷ್ಟೋ ವಾಸಿ ಅಲ್ವಾ? ಸೀತಾ, ಏನಾದರೂ ಇದ್ರೆ ನಮ್ಮ ಹತ್ರ ಹೇಳ್ಕೊಳಮ್ಮ. ಆ ದೇವ್ರ ಹತ್ರ ನಾವು ನಿನಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೀವಿ. ಹೌದಮ್ಮ ಸೀತಾ, ಭಯ ಪಡಬೇಡ. ಎಲ್ಲ ಈ ಮದುವೆ ಡೇಟ್ ಫಿಕ್ಸ್ ಆದ್ಮೇಲೆ ಚೌಲ್ಟ್ರಿ, ಕೇಟರಿಂಗು, ವಾಲ್ಗ ಅದೆಲ್ಲ ನೀನೇ ವ್ಯವಸ್ಥೆ ಮಾಡ್ಬೇಕಾ? ರಾಮನ ಪ್ರೀತಿಯ ಸ್ಮರಣಾರ್ಥ ಅಂತ. ಬಿಡ್ತು ಅನ್ನೋ. ಬಿಡ್ತಿರೋದಕ್ಕೆ ಇದೆಲ್ಲ ಆಗ್ತಿರೋದು. ಮರಾಯ, ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಒಬ್ಳು ಹುಡುಗಿ ಕೈ ಕೊಟ್ಟು ಹೋದ್ಲು, ಇನ್ನೊಬ್ರು ಕೈ ತಪ್ಪು ಹೋಗ್ತಿದ್ದಾರೆ. ಅದಕ್ಕೆ ನೀನಲ್ಲಪ್ಪ, ನಾನು ಕೈ ಎತ್ತಿ ನಿನ್ಗೆ ನಮಸ್ಕಾರ ಮಾಡಬೇಕು. ನನ್ನ ಲೈಫಲ್ಲಿ ಪ್ರೀತಿಗೆ ಯಾವತ್ತೂ ಜಾಗ ಇಲ್ಲ ಅಂತ ಈ ಜಗತ್ತೇ ಡಿಸೈಡ್ ಮಾಡಾದ್ಮೇಲೆ ಅದನ್ನ ಅಪೋಸ್ ಮಾಡೋಕ್ಕೆ ನಾನು ಯಾರು? ಜಗತ್ತು ಯಾವತ್ತಿದ್ರೂ ಒಳ್ಳೇದನ್ನೇ ಬಯಸುತ್ತೆ ಅಂತ 10 ತಲೆ ರಾವಣನ್ನ ಸೋಲ್ಸಿ ಸೀತಾರಾಮನ್ನ ಒಂದು ಮಾಡಿದಂತಹ ಜಗತ್ತು ಕಣೋ ಇದು. ನೀನು ಒಳ್ಳೆಯವನೇ, ಸೀತಾ ಅವರು ಒಳ್ಳೆಯವರು. ಆದ್ರೇನು ಪ್ರಯೋಜನ? ಕೋಣದ ಮುಂದೆ ಕಿನ್ನರಿ ಬಾರಿಸ್ದಂಗೆ. ಸರಿ ನಡಿ, ಆಫೀಸಲ್ಲಿ ಭಾರ್ಗವಿ ಚಿಕ್ಕಿ ಕಳಿಸಿರೋ ಇಂಟರ್ನ್ಸ್ನ ಒಂದ್ಸಲ ಚೆಕ್ ಮಾಡಬೇಕು. ಅದ್ರಲ್ಲಿ ಚೆಕ್ ಮಾಡೋದೇನೋ ಇದೆ. ಅದೇನಿದೆಯೋ ಭಾರ್ಗವಿ ಚಿಕ್ಕಿ ಹತ್ರ ನೀನೇ ಮಾತಾಡ್ಕೋ. ಹೋಗ್ಬೇಕಾದ್ರೆ ನನ್ನ ಸೀತಾ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿಬಿಡು. ಸೀತಾ ಅವ್ರ ಮದುವೆ ಮಾಡ್ಸಕ್ಕೆ ಅಲ್ಲಿ ಅವ್ರ ಮನೆ ಕಡೆಯವರು ಇದ್ದಾರೆ. ನೀನು ಯಾಕಲ್ಲಿ? ದೊಡ್ಡವ್ರು ಅಷ್ಟೊಂದೆಲ್ಲ ಕೇಳ್ಕೊಂಡಾಗ ಇಲ್ಲ ಅನ್ನೋದಕ್ಕಾಗಲ್ಲ ಮಗ. ನಾನು ಅಲ್ಲಿರ್ಬೇಕಷ್ಟೆ. ಈ ಪುರೋಹಿತರು ಹತ್ರದಲ್ಲಿರೋ ಮುಹೂರ್ತ ನೋಡಿದ್ರೆ ಸಾಕು, ಈ ಸುಲೋಚನಾ ಎಲ್ಲ ಹೇಳಿದಳೋ ಇಲ್ವೋ? ಇದೇ ತಿಂಗಳು ಕೊನೆ ಶುಕ್ರವಾರ ಮುಹೂರ್ತ ತುಂಬ ಪ್ರಶಸ್ತವಾಗಿದೆ. ಅದನ್ನೇ ಬರೀಬೋದಾ? ಇಷ್ಟು ಬೇಗನಾ? ಒಂದ್ಸಲ ಸಿಹಿ ಸ್ಕೂಲು ಎಕ್ಸಾಮ್ ಎಲ್ಲ ನೋಡ್ಕೋಬೇಕು. ಇಷ್ಟು ಬೇಗ ಆದರೆ ಕಷ್ಟ ಆಗುತ್ತೆ. ಅವಳೇನು IAS ಎಕ್ಸಾಮ್ ಬರೀತಿದ್ದಾಳೆ? ಎಕ್ಸಾಮ್ ಅಂತೆಲ್ಲ ಹೇಳ್ತಿದ್ಯಲ್ಲ, ಪಾಪ ಅವಳಿಗೂ ಅದೇ ಸ್ಕೂಲಿಗೆ ಹೋಗಿ ಅದೇ ಹೋಮ್ವರ್ಕ್ ಮಾಡಿ ಬೇಜಾರಾಗಿರುತ್ತೆ. 4 ದಿನ ರಜೆ ಹಾಕಿ ಆರಾಮಾಗಿರ್ತಾಳೆ ಬಿಡು. ನೀವು ಬರೀರಿ. ಪುರೋಹಿತ್ರೆ, ಅದು ಬಿಟ್ಟು ಬೇರೆ ಮುಹೂರ್ತ ಇದೆಯಾ ಅಂತ ನೋಡ್ತೀರಾ? ಅಷ್ಟು ಬೇಗ ಆದರೆ ತುಂಬ ಗಡಿಬಿಡಿ ಆಗುತ್ತೆ. ಓಹ್ ಬಾಪಾರ, ಎಷ್ಟು ಕೆಲಸ ಇತ್ತೋ ಏನೋ, ಅಂತೂ ಬಂದ್ಯಲ್ಲ, ತುಂಬ ಸಂತೋಷ ಆಯಿತು.
ಈ ತಿಂಗಳು ಕೊನೆ ಶುಕ್ರವಾರ ಬಿಟ್ಟರೆ ಹತ್ರದಲ್ಲಿ ಯಾವ ಮುಹೂರ್ತನೂ ಇಲ್ಲ ತಾಯಿ. ಅಯ್ಯೋ, ಹಾಗಾದ್ರೆ ಏನ್ ಮಾಡೋದು? ಹೆಣ್ಣಿನ ಕಡಿಯೋರು ಅಂದಮೇಲೆ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ? ನಮಗೆ ಓಕೆ. ನೀವು ಈ ಶುಕ್ರವಾರದ ಮುಹೂರ್ತ ಇದೆ ಅಂದ್ರಲ್ಲ, ಅದನ್ನ ಓಕೆ ಮಾಡಿ ಬರೀರಿ ನೀವು. ಏನೇ ಆದರೂ ತೀರಾ ಬೇಗ ಆಯಿತು ಅನಿಸುತ್ತೆ. ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ತುಂಬಾ ತೊಂದರೆ ಆಗುತ್ತೆ. ರೀ, ಸೀತನ ಅಣ್ಣನೇ ಆಯಿತು ಅಂದಮೇಲೆ ನಾವೇನ್ರಿ ಮಾಡೋಕ್ಕಾಗತ್ತೆ? ಸ್ವಲ್ಪ ಗಡ್ಬಿಡಿ ಆದರೂ ಎಲ್ಲ ಒಳ್ಳೆ ರೀತಿಲಿ ಆಗುತ್ತೆ, ಸುಮ್ಮನೆ ಇರಿ. ಒಂದು ನಿಮಿಷ ಇರಿ. ನೋಡಿ, ನನಗೆ ಸೀತಾಜಿ ಒಪಿನಿಯನ್ ತುಂಬಾ ಮುಖ್ಯ. ಸೀತಾಜಿ, ನಿಮಗೇನನ್ಸುತ್ತೆ ಅಂತ ಹೇಳಿ. ಅವನು ಯಾಕೆ ನೋಡ್ತಾ ಇದೆಯಾ? ನಿನ್ನ ಮದುವೆ ಆಗೋದು ಅವನಲ್ಲ, ನಾನು. ಅಲ್ಲ, ಇವಳನ್ನ ಹಿಂಗೆ ಕೇಳಿದ್ರೆ ಪಾಪ ಅವಳು ಏನ್ ತಾನೇ ಹೇಳ್ತಾಳೆ? ಮುಂದಿನ ಮುಹೂರ್ತ ಇಲ್ಲ ಅಂತ ಹೇಳಿದ್ಮೇಲೆ ಏನ್ ತಾನೇ ಮಾಡೋಕ್ಕಾಗತ್ತೆ? ಅಮ್ಮ, ಸಿಹಿ ಇಲ್ವಾ? ಅವಳು ಸ್ಕೂಲ್ಗೆ ಹೋಗಿದ್ದಾಳೆಪ್ಪ. ಅಲ್ಲ, ಸಿಹಿ ಬರೋವರೆಗೂ ನಾವೆಲ್ಲರೂ ವೆಯ್ಟ್ ಮಾಡೋದು ಒಳ್ಳೇದು ಅಂತ ಕಾಣುತ್ತೆ. ಅವಳು ಒಂದು ಮಾತು ಕೇಳೋದು ಬೆಟರ್ ಅಲ್ವಾ? ರಾಮ್, ಸಿಹಿಗೆ ಇದೆಲ್ಲ ಏನು ಗೊತ್ತಾಗತ್ತೆ? ಮಗುನ ಕೇಳಿ ಮದ್ವೆ ಡೇಟ್ ಫಿಕ್ಸ್ ಮಾಡಕ್ಕಾಗತ್ತಾ? ಹಾಗೆ ಮಾಡೋ ಹಾಗಿದ್ರೆ ಪಾಪ ಇವ್ರನ್ನ ಯಾಕೆ ಕರೆಸ್ಬೇಕಾಗಿತ್ತು? ಆ್ಯಕ್ಚುಲಿ ನಾನು ಆ ಡೇಟಲ್ಲಿ ಫ್ರೀ ಇದ್ದೀನಿ. ನನಗೆ ಅವತ್ತು ಕೋರ್ಟ್ ಇಲ್ಲ. ಶುಕ್ರವಾರನೇ ಡೇಟ್ ಫಿಕ್ಸ್ ಮಾಡಿ. ಸೀತಾಜಿ ಓಕೆ ಅಲ್ವಾ? ಪುರೋಹಿತ್ರೆ, ನೀವು ಆ ಡೇಟೇ ಬರೀರಿ. ಅಬ್ಬಾ, ಮದ್ವೆ ಡೇಟ್ ಫಿಕ್ಸ್ ಆಯ್ತು. ಸೀತಾ, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗು, ಎಲ್ರಿಗೂ ಕಾಫಿ ಮಾಡ್ಕೊಂಡು ಬರು. ಹೋಗು ಹೋಗಮ್ಮ, ಬೇಗ ಕಾಫಿ ತಗೊಂಬ, ಹೋಗು. ಶುಭೇ ಶೋಭನೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರಾಧ್ಯಂ ಶ್ರೀ ಶ್ವೇತವರಃ ಕಲ್ಪೆ ವೈವಸ್ವತಾ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೋ ದಿವ್ಯ ಭಾರತವರ್ಷೆ ಭರತಖಂಡೇ ಶಿಖಾಬ್ದೆ ಮೇರೋನ್ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ತಮನೀನ ವ್ಯಾವಹಾರಿಕೆ ಚಾಂದ್ರಮಾನೇನ ಸೌರಮಾನೇನ ಶ್ರೀಮತೋ ಶ್ರೀಮಂಗಳಕರ
ಹೋಯ್ತಾ? ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ರಾಮ್? ಅಷ್ಟಕ್ಕೂ ನನಗೆ ಯಾಕೆ ರಿಲ್ಯಾಕ್ಸ್ ಅಂತ ಹೇಳ್ತಿದ್ದೀರಾ? ನಾನು ಯಾಕೆ ಟೆನ್ಷನ್ ಮಾಡ್ಕೋಬೇಕು? ನಾನು ತುಂಬ ಖುಷಿಯಾಗಿದ್ದೀನಿ. ಎಷ್ಟೇ ಆದರೂ ಇದು ನನ್ನ ಮದುವೆ ಅಲ್ವಾ? ಅದು ತುಂಬ ಲೇಟ್ ಅಲ್ಲ, ಇದೇ ಶುಕ್ರವಾರ ನಡೀತಿದೆ. ಐ ಆಮ್ ವೆರಿ ಹ್ಯಾಪಿ. ನಿಮಗೂ ಇದೇ ಬೇಕಿತ್ತಲ್ಲ, ಈ ಖುಷಿ. ಕುದೀತಾ ಇದೆ. ಐ ಮೀನ್ ಕಾಫಿ ಕುದೀತಾ ಇದೆ. ನಾನು ಹೆಲ್ಪ್ ಮಾಡ್ತೀನಿ.